ಸಿದ್ದರಾಮಯ್ಯ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಯು ಟರ್ನ್. ಒಲ್ಲದ ಮನಸ್ಸಿನಿಂದಲೇ ಸಿದ್ದು ಪರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಒತ್ತಡದಿಂದ ಸಿದ್ದರಾಮಯ್ಯಗೆ ಉಘೆ ಅಂದ್ರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಸಿದ್ದುಗೆ ಸೈಲೆಂಟ್ ಆಗಿಯೇ ತಿವಿದಿದ್ದಾರೆ. ಡಿಸಿಎಂ ಡಿಕೆಶಿ ಅಧ್ಯಕ್ಷರಿಂದಲೇ ಕಾಂಗ್ರೆಸ್ನಲ್ಲಿ ಅಪಸ್ವರ ಶುರುವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆಗಾಗಿ ಡಿಕೆಶಿ ವೇಟ್ ಮಾಡ್ತಾ ಇದ್ದಾರೆ. ಕನಕಪುರದಲ್ಲಿ ನಿಂತು ಸಿಎಂ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾನು ಮುಖ್ಯಮಂತ್ರಿ ಆಗಬೇಕು, ನನಗೂ ಜನಸೇವೆ ಮಾಡಬೇಕು, ಜನ ನನ್ನ ಬೆಳೆಸಿದ್ದಾರೆ, ಹರಿಸಿದ್ದಾರೆ, ಸಹಕರಿಸಿದ್ದಾರೆ. ನಾನು ರಾಜ್ಯದ ಸೇವೆ ಮಾಡಲು ದೊಡ್ಡ ಪ್ರಯತ್ನದಲ್ಲಿದ್ದೀನಿ. ರಾಜ್ಯದ ಸೇವೆ ಮಾಡಲು ದೊಡ್ಡ ಹೋರಾಟ ನಡೀತಾ ಇದೆ. ಕರ್ನಾಟಕಕ್ಕೆ ಸೇವೆ ಮಾಡಲು ನನ್ನ ಬಯಕೆ. ನೇರವಾಗಿಯೇ ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಇವರ ಹೇಳಿಕೆ ಈಗ ಸಿಕ್ಕಾಪಟ್ಟೆ ಚರ್ಚೆಯನ್ನ ಹುಟ್ಟು ಹಾಕಿದೆ. ಗಮನಿಸ್ತಾ ಇದೀವಿ, ಒಂದು ಕಡೆ ಸಿದ್ದರಾಮಯ್ಯನವರು ಮೂಡ ಪ್ರಕರಣದಲ್ಲಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದು ನಿಂತುಕೊಂಡ್ಬಿಟ್ಟಿದೆ. ಈ ಸಂದರ್ಭದಲ್ಲಿಯೇ ಈಗ ಅವರು ಕೂಡ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗಾಗಿ ಡಿಕೆ ಶಿವಕುಮಾರ್ ವೇಟ್ ಮಾಡ್ತಾ ಇದ್ದಾರೆ. ಈಗ ಕನಕಪುರದಲ್ಲಿ ನಿಂತ್ಕೊಂಡು ಸಿಎಂ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು, ನನಗೂ ಜನಸೇವೆ ಮಾಡಬೇಕು ಅನ್ನೋ ಕನಸಿದೆ, ಆಸೆ ಇದೆ. ಜನ ನನ್ನ ಬೆಳೆಸಿದ್ದಾರೆ, ಹರಿಸಿದ್ದಾರೆ, ಸಹಕರಿಸಿದ್ದಾರೆ. ನಾನು ರಾಜ್ಯದ ಸೇವೆ ಮಾಡೋದಕ್ಕೆ ದೊಡ್ಡ ಪ್ರಯತ್ನದಲ್ಲಿದ್ದೀನಿ. ರಾಜ್ಯದ ಸೇವೆ ಮಾಡಲು ದೊಡ್ಡ ಹೋರಾಟ ನಡೀತಾ ಇದೆ. ಕರ್ನಾಟಕಕ್ಕೆ ಸೇವೆ ಮಾಡೋದು ನನ್ನ ಬಯಕೆ. ನೇರವಾಗಿಯೇ ಸಿಎಂ ಸ್ಥಾನದ ಆಸೆಯನ್ನ ಡಿಕೆ ಶಿವಕುಮಾರ್ ಬಿಚ್ಚಿಟ್ಟಿದ್ದಾರೆ. ಸರ್, ಈಗ ಒಂದು ಕಡೆ ಸರ್ ಬಿಜೆಪಿಯವರು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ. ಇದು ದ್ವಂದ್ವ ಅಲ್ವಾ ಸರ್? ಏನು ಬೇಕಾದ್ರೂ ಮಾಡಿಕೊಳ್ಳಿ. ನಮ್ಮ ಪಾರ್ಟಿ ಸ್ಟ್ಯಾಂಡು ಕ್ಲಿಯರಾಗಿ ನಾನು ಹೇಳಿದ್ದೀನಿ. ACC ಅಧ್ಯಕ್ಷರು ಹೇಳಿದ್ದಾರೆ. ನಾನು ಇನ್ನೇನು ಹೇಳೋಕ್ಕಾಗ್ತದೆ, ಏನಾದ್ರು ಮಾಡ್ಕೊಂಡಿದ್ದೀನಿ. ನಮ್ಮವರಿಬ್ಬರು ಒಂದೇ, BJP ದಳ ಎರಡು ಒಂದೇ, ಎರಡು ಜಾಯಿಂಟ್ ಪ್ಲಾನ್. ಸಿಎಂ ವಿರುದ್ಧ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಸರ್ಕಾರ ಯಾವುದೇ ರೀತಿ ತಯಾರಿ ಮಾಡ್ಕೊಳ್ಳೋದು ಮುಂಚೆನೇ ಘೋಷಣೆ ಮಾಡಿಬಿಟ್ಟೆ. NMC ಕೂಡ ಅದನ್ನ ಯೋಗ್ಯತೆ ಕೊಡಲಿಲ್ಲ, ಅರ್ಹ ಅಂತ ಹೇಳಿಲ್ಲ. ಇವಾಗ ಮತ್ತೊಂದ್ಸಲ ಪತ್ರ ಮನವಿ ಮಾಡಬೇಕಂತ ಮಾಡ್ತಾರೆ.